ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ನಯನ ಶಂಕರ್. ಜ್ಞಾನ ಮತ್ತು ವಿಜ್ಞಾನದ ಸಂಗಮವೇ ನಿಮ್ಮ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮ. ಒತ್ತಡದ ದಿನಗಳಲ್ಲಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದೇ ಬಹಳ ದೊಡ್ಡ ಸವಾಲು. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಆಯುಷ್ಮಾನ್ ಭವ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರು ಸೂಕ್ತ ಸಲಹೆಗಳನ್ನ ನೀಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಮಧುಮೇಹ ರೋಗ ಅನ್ನುವಂಥದ್ದು ಜನರನ್ನ ಕಾಡ್ತಾ ಇದೆ. ಭಾರತದಲ್ಲಿ ಅತಿ ಹೆಚ್ಚು ಮಧುಮೇಹಿಗಳು ಕಾಣಸಿಗ್ತಾ ಇದ್ದಾರೆ. ಹಾಗಾದ್ರೆ ಈ ಮಧುಮೇಹವನ್ನು ನಾವು ಯಾವ ರೀತಿ ತಡೆಗಟ್ಟಬಹುದು, ಇದಕ್ಕಿರುವಂತಹ ಪರಿಹಾರಗಳೇನು, ಈ ಎಲ್ಲಾ ಮಾಹಿತಿಯನ್ನ ನಾವು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಓಕೆ, ನಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ಡಯಾ ಲೈಫ್ಸ್ ಕ್ಲಿನಿಕ್ನ ವೈದ್ಯರಾಗಿರುವಂತಹ ಡಾಕ್ಟರ್ ಶಶಿಕಲಾ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಗೆ ಡಯಾಸ್ಕೋಪ್ ಮಲ್ಟಿ ಸ್ಪೆಷಾಲಿಟಿ ಹೆಲ್ತ್ ಕೇರ್ ಅಂಡ್ ಸೆಂಟರ್ ಲ್ಯಾಬ್ಸ್ನ ಡಾಕ್ಟರ್ ಸೈಯದ್ ಎ ಜಾವಾಜ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅದರ ಜೊತೆಗೆ ಸ್ಪರ್ಶ ಹಾಸ್ಪಿಟಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ತಾರನಾಥ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಕೂಡ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಮಧುಮೇಹ ಅನ್ನುವಂಥದ್ದು ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಮಧುಮೇಹವನ್ನ ಹೇಗೆ ಕಂಟ್ರೋಲ್ ಮಾಡುವಂಥದ್ದೇ ಬಹಳ ದೊಡ್ಡ ಸವಾಲು. ಈಗ ಮಧುಮೇಹವನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಅದನ್ನ ತಡೆಗಟ್ಟೋದು ಬಹಳ ಮುಖ್ಯವಾಗುತ್ತೆ. ಡಾಕ್ಟರ್ ಶಶಿಕಲಾ ಅವರೇ, ನಾವು ಮಧುಮೇಹವನ್ನ ತಡೆಗಟ್ಟೋದು ಯಾಕೆ ಇತ್ತೀಚಿನ ದಿನಗಳಲ್ಲಿ ಬಹಳ ಮುಖ್ಯವಾಗುತ್ತೆ? ಸೊ ಅನ್ಕಂಟ್ರೋಲ್ಡ್ ಶುಗರ್ಸ್ ಇಂದ ತುಂಬಾ ಕಾಂಪ್ಲಿಕೇಶನ್ಸ್ ಗಳಾಗ್ತವೆ. ಫಸ್ಟ್ ಥಿಂಗ್ ಇಸ್ ಅವೇರ್ನೆಸ್. ಜನಕ್ಕೆ ಅವೇರ್ನೆಸ್ ಬೇಕು. ನನ್ನ ಡಯಾಬಿಟಿಸ್ ನ ಪ್ರಿವೆಂಟ್ ಮಾಡಬೇಕು ಅಥವಾ ಅದರಿಂದ ಆಗೋ ಕಾಂಪ್ಲಿಕೇಶನ್ಸ್ ಇಂದ ರಿಸ್ಕ್ ಕಮ್ಮಿ ಮಾಡ್ಕೋಬೇಕು ಅನ್ನೋದನ್ನ ಅವರು ಅವೇರ್ನೆಸ್ ಬೆಳೆಸ್ಕೋಬೇಕು. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಮಧುಮೇಹದಿಂದ ಕಂಟ್ರೋಲ್ ಅಲ್ಲಿ ಇಲ್ಲ ಶುಗರ್ಸ್ ಅಂದ್ರೆ ಎಂಡ್ ಆರ್ಗನ್ಸ್ ಅಂತ ಏನ್ ಹೇಳ್ತೀವಿ, ಅವುಗಳಲ್ಲಿ ಕಾಂಪ್ಲಿಕೇಶನ್ಸ್ ಆಗ್ತವೆ. ಕಣ್ಣು, ಕಿಡ್ನಿ, ಹಾರ್ಟ್ ಮತ್ತೆ ನರ್ವ್ಸ್ ಗಳಿಗೆ ಡ್ಯಾಮೇಜ್ ಆಗುತ್ತೆ. ಸೊ ಆ ಡ್ಯಾಮೇಜ್ ಗಳಿಂದ ಅವ್ರದ್ದು ಕ್ವಾಲಿಟಿ ಆಫ್ ಲೈಫ್ ಕೂಡ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಅವ್ರದ್ದು ಹೆಲ್ತ್ ಕೇರ್ ಕಾಸ್ಟ್ಸ್ ಕೂಡ ಜಾಸ್ತಿ ಆಗುತ್ತೆ. ಅದರಿಂದ ಮಧುಮೇಹನ ಕಂಟ್ರೋಲ್ ನಲ್ಲಿ ಇಟ್ಕೊಳೋದು ಅಥವಾ ಪ್ರಿವೆಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಓಕೆ ಮೇಡಮ್. ಡಾಕ್ಟರ್ ಸೈಯದ್, ಇವಾಗ ನಾವು ಮಧುಮೇಹದ ಸಾಮಾನ್ಯ ಸಮಸ್ಯೆಗಳು ಯಾವ ರೀತಿಯಾಗಿ ಜನರನ್ನ ಕಾಡುತ್ತೆ, ಆ ಸಮಸ್ಯೆಗಳು ಯಾವ್ಯಾವುದು? ಮಧುಮೇಹ ಸಮಸ್ಯೆ ಅಂದರೆ ಡಯಾಬಿಟಿಸ್ ಕಾಂಪ್ಲಿಕೇಶನ್ಸು. ಈ ಕಾಂಪ್ಲಿಕೇಶನ್ಸು ಯಾವಾಗ ಬರುತ್ತಂದರೆ ಡಯಾಬಿಟಿಸು ಪ್ರಾಪರ್ ಗುಡ್ ಕಂಟ್ರೋಲ್ನಲ್ಲಿ ಇಟ್ಟಿಲ್ದಿದ್ರೆ. ಫಾರ್ ಎಕ್ಸಾಂಪಲ್, ಬರೀ ಹೊಟ್ಟೆಯಲ್ಲಿ ಅಂದರೆ ಫಾಸ್ಟಿಂಗು ಬ್ಲಡ್ ಶುಗರು 70ಯಿಂದ 110ವರೆಗೂ ಇರಬೇಕು. 110ರಿಂದ 140ವರೆಗೂ ಟಿಫನ್ ಆದಮೇಲೆ, ಇಲ್ದಿದ್ರೆ ಮಧ್ಯಾಹ್ನದ ಊಟ ಆದಮೇಲೆ, ಇಲ್ದಿದ್ರೆ ರಾತ್ರಿ ಊಟ ಆದಮೇಲೆ ಪೋಸ್ಟ್ ಪೆರೆಂಡಿಯಲ್ ಅಂತೀವಿ ಅದಕ್ಕೆ. ಸೊ ಹಾಗೆ ಕಂಟ್ರೋಲ್ ಇಟ್ಟಿಲ್ದಿದ್ರೆ ಡಯಾಬಿಟಿಸು ತಲೆಯಿಂದ ಹಿಡಿದು ಪಾದದವರೆಗೂ ಅದು ಕಾಂಪ್ಲಿಕೇಶನ್ಸ್ಗಾಗುತ್ತೆ. ತಲೆಯಲ್ಲಿ ಸ್ಟ್ರೋಕ್ ಮಾಡ್ಕೊಳ್ಬೋದು, ಅಂದರೆ ಸ್ಟ್ರೋಕ್ ಅಂತೀವಿ. ಮತ್ತು ಕೆಳಗಡೆ ಬಂದರೆ ಕಣ್ಣಲ್ಲಿ ಡಯಾಬಿಟಿಕ್ ರೆಟಿನೋಪತಿ, ಇಲ್ಲಿ ಬಂದರೆ ಥೈರಾಯ್ಡು, ಕೆಳಗಡೆ ಹೋದರೆ ಡಯಾಬಿಟಿಕ್ ಕಾರ್ಡಿಯೋಮಯೋಪತಿ, ಕಾರ್ಡಿಯಾಕ್ ಅರೆಸ್ಟು, ವ್ಯಾಸ್ಕ್ಯುಲಾರ್ ಡಿಸೀಸಸ್ಸು. ಇನ್ನೂ ಸ್ವಲ್ಪ ಕೆಳಗಡೆ ಹೋದರೆ ಕಿಡ್ನಿ ಎಂಡ್ ಸ್ಟೇಜ್ನಲ್ಲಿ ಹೋಗಿ ಡಯಾಲಿಸಿಸ್ ಬಿದ್ದೋಗ್ತೀವಿ. ಗಂಡಸರಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ನು, ಹೆಂಗಸರಲ್ಲೂ ಇಂಥದ್ದೇ ಪ್ರಾಬ್ಲಮ್ ಇರುತ್ತೆ. ಸೆಕ್ಷುವಲ್ ಡಿಸ್ಫಂಕ್ಷನ್ ಆಗುತ್ತೆ. ಪಾದದಲ್ಲಿ ಫುಟ್ ಪ್ರಾಬ್ಲಮ್ ಇಸ್ ಟುಡೇ ಎ ಮೇಜರ್ ಪ್ರಾಬ್ಲಮ್ ರ್ಯಾದರ್ ಡ್ಯೂ ಟು ವ್ಯಾಸ್ಕ್ಯುಲಾರಿಟಿ. ಆಲ್ ದಿಸ್ ಯಾತಿಕಾಗುತ್ತಂದರೆ ಬ್ಲಡ್ ಶುಗರ್ ತಾನ್ಗೇ ಕಂಟ್ರೋಲ್ ಆಗಿ ಇಟ್ಟಿಲ್ದಿದ್ರೆ ಈ ಕಾಂಪ್ಲಿಕೇಶನ್ಸು ಒನ್ ಆಫ್ಟರ್ ಅನ್ನದರ್ ಸ್ಟಾರ್ಟ್ ಆಗಿಬಿಡುತ್ತೆ. ಡಯಾಬಿಟೀಸ್ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಜನರಿಗೆ ಹೇಳಬೇಕಂದ್ರೆ, ನಮ್ಮ ವೀಕ್ಷಿಸೋರವ್ರನ್ನ ನೋಡೋರನ್ನ, ಡಯಾಬಿಟಿಸ್ ಈಸ್ ಎ ವೆರಿ ಫ್ರೆಂಡ್ಲಿ ಡಿಸಾರ್ಡರ್. ಇಟ್ ಈಸ್ ನಾಟ್ ಎ ಡಿಸೀಸ್ ಕಾಸ್ಡ್ ಬೈ ಸಮ್ ಬ್ಯಾಕ್ಟೀರಿಯಾ ಆರ್ ಎ ಫಂಗಸ್ ಆರ್ ಎ ವೈರಸ್. ಇಟ್ ಈಸ್ ನಾಟ್ ಅಟ್ ಆಲ್ ಎ ಡಿಸೀಸ್. ಇಟ್ ಈಸ್ ರ್ಯಾದರ್ ಎ ಲೈಫ್ ಸ್ಟೈಲ್ ಡಿಸಾರ್ಡರ್. ಎವ್ರಿ ಒನ್ ನಮ್ಮ ಇಂಡಿಯಾದಲ್ಲಿ ನಿಯರ್ಲಿ 77 ಮಿಲಿಯನ್ ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾರೆ. ರ್ಯಾದರ್ ಸಮ್ ಟೈಮ್ ಬಿಫೋರ್ ಇಟ್ ವಾಸ್ ಕಾಲ್ಡ್ ಆಸ್ ದಿ ಕ್ಯಾಪಿಟಲ್ ಸಿಟಿ ಆಫ್ ಡಯಾಬಿಟಿಸ್ ಇನ್ ದಿ ವರ್ಲ್ಡ್, ಇಂಡಿಯಾ. ನೌ ವಿ ಆರ್ ಇನ್ ಸಮ್ವೇರ್ ಅರೌಂಡ್ 1 and 2nd ಪೊಸಿಷನ್ನಲ್ಲಿದ್ದೀವಿ. ಸಮ್ಟೈಮ್ಸ್ ಚೈನಾ ಫಸ್ಟು, ಆಮೇಲೆ ನಮ್ಮ ಇಂಡಿಯಾ ಫಸ್ಟು, ಹೀಗಿದ್ದೀವಿ. ಬಟ್ ಎನಿಹೋ ಇಟ್ ಈಸ್ ಕಾಲ್ಡ್ ಆಸ್ ಎ ಹಬ್ ಆಫ್ ಡಯಾಬಿಟಿಸ್. ಈ ನಾವು ಡಯಾಬಿಟಾಲಜಿಸ್ಟ್ ಅಕ್ರಾಸ್ ದಿ ಕಂಟ್ರಿ ಈ ನಡುವೆ ಏನು ನೋಡ್ಕೊಳ್ತಾ ಇದ್ದೀವಿ ಅಂದರೆ, ಇದೇ ಸೆಂಟರು ನಮ್ಮ ಭಾರತ ದೇಶ ಒಳ್ಳೆ ಟ್ರೀಟ್ಮೆಂಟ್ ಆಫ್ ಡಯಾಬಿಟೀಸ್ ಆಗಬೇಕಂತ ಹೇಳಿ ಲಾಟ್ ಆಫ್ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸ್ ಇನ್ ದಿ ಡೆವಲಪ್ಮೆಂಟ್ ಆಫ್ ಇನ್ಸುಲಿನ್, ಡೆವಲಪ್ಮೆಂಟ್ ಆಫ್ ಓರಲ್ ಟ್ಯಾಬ್ಲೆಟ್ಸ್, ವಿ ಆರ್ ಕಮಿಂಗ್ ಫಾರ್ವರ್ಡ್ ಟು ಸಿ ದಟ್ ಸಚ್ ಕಾಂಪ್ಲಿಕೇಶನ್ ಬಿ ಸ್ಟಾಪ್ಡ್. ಓಕೆ ಡಾಕ್ಟರ್. ಡಾಕ್ಟರ್ ತಾರಾನಾಥ್ ಅವರೇ, ಸಾಮಾನ್ಯವಾಗಿ ಅಧಿಕ ರಕ್ತದ ಗ್ಲೂಕೋಸ್ ಕೂಡ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಈ ಅಧಿಕ ರಕ್ತದ ಗ್ಲೂಕೋಸ್ ಮಧುಮೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ? ಮಧುಮೇಹ ಅಂದರೆ ಬ್ಲಡ್ ಗ್ಲೂಕೋಸ್ ಜಾಸ್ತಿ ಇರೋದು. ಇದರಲ್ಲಿ ಟೈಪ್ 1 ಮತ್ತು ಟೈಪ್ 2 ಅಂತ ಬರುತ್ತೆ.
ಈಗ ಕಾಂಪ್ಲಿಕೇಶನ್ಸ್ ಯಾಕಾಗುತ್ತೆ ಅನ್ನೋದು ನಿಮ್ಮ ಕ್ವೆಶನ್. ಸೊ ಈ ಶುಗರ್ ಲೆವೆಲ್ ಜಾಸ್ತಿ ಇದ್ದಾಗ ಕ್ರಮೇಣವಾಗಿ ಕೆಲವು ವರ್ಷಗಳಾದಮೇಲೆ ರಕ್ತ ಹೆಪ್ಪುಗಟ್ಟುತ್ತೆ, ಕ್ಲಾಟ್ ಆಗುತ್ತೆ. ಸೊ ಈ ರಕ್ತ ಹೆಪ್ಪುಗಟ್ಟೋದು ಬಾಡಿ ಯಾವುದೇ ಆರ್ಗನಲ್ಲಿ ಬೇಕಾದ್ರೂ ಆಗ್ಬೋದು. ಹಾರ್ಟಲ್ಲಾದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ, ಬ್ರೈನಲ್ಲಿ ಆದಾಗ ಸ್ಟ್ರೋಕ್ ಅಥವಾ ಲಕ್ವ, ಒಂದು ಸೈಡ್ ಪ್ಯಾರಾಲಿಸಿಸ್ ಆಗೋದಿರಲಿ, ಅಥವಾ ನುಂಗೋದು ಕಷ್ಟ ಇರೋದು, ಅಥವಾ ಮಾತು ತೊದಲು ಬರೋದು, ಈ ಥರ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಸ್ಟ್ರೋಕ್ ಆಗುತ್ತೆ. ಸೊ ಇದೇ ಥರ ಕ್ಲಾಟ್ ಕಾಲಲ್ಲಿ ಆದಾಗ ಅದು ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಅದರಿಂದ ಗಾಯ ಆಗೋದು. ಸೊ ಪೇಷಂಟ್ಗೆ ಪರ್ಸೆಪ್ಷನ್ ಇರಲ್ಲ, ಈಗ ನೋವಿಂದಾಗಲಿ ಅಥವಾ ಸ್ಪರ್ಶದ್ದು ಪರ್ಸೆಪ್ಷನ್ ಇರೋದಿಲ್ಲ. ಸೊ ಯಾವುದೇ ಒಂದು ಮುಳ್ಳು ಚುಚ್ಕೊಂಡು ಅವನಿಗೆ ಗೊತ್ತಾಗೋದಿಲ್ಲ. ಸೊ ಬ್ಲೀಡಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಅಲ್ಸರ್ ಆಗುತ್ತೆ, ಅಲ್ಸರ್ ಹೀಲ್ ಆಗೋದಿಲ್ಲ. ಸೊ ಈ ಕ್ಲಾಟ್ ಮಾಡೋದು ಅಲ್ಲದೆ ನರ್ವ್ಸ್ ಕೂಡ ಡ್ಯಾಮೇಜ್ ಆಗುತ್ತೆ. ಸೊ ನರ್ವ್ಸ್ ಡ್ಯಾಮೇಜ್ ಆದಾಗ ಅವನಿಗೆ ಸ್ಪರ್ಶ ಗೊತ್ತಾಗೋದಿಲ್ಲ. ಸೊ ವೆಸಲ್ ಕೂಡ ಅಫೆಕ್ಟ್ ಆಗುತ್ತೆ, ನರ್ವ್ ಕೂಡ ಅಫೆಕ್ಟ್ ಆಗುತ್ತೆ. ಸೊ ಇದರಿಂದ ಕೈ ಕಾಲು ಎಸ್ಪೆಷಲಿ ಆ್ಯಂಪ್ಯುಟೇಷನ್ಸ್, ಅಂದರೆ ನಾವು ಎಷ್ಟು ತುಂಬ ಜನ ನೋಡಿರ್ತೀವಿ ಕಾಲು ಕಟ್ ಮಾಡಿ ಅವರಿಗೆ ಪ್ರಾಸ್ಥೆಸಿಸ್ ಹಾಕಿರ್ತೀವಿ. ಸೊ ಇದೆಲ್ಲ ಮೋಸ್ಟ್ ಆಫ್ ದ ಟೈಮ್ಸ್ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸಿಂದ ಆಗುತ್ತೆ. ಅದು ಬಿಟ್ಟು ಇಮ್ಯುನಿಟಿ ಕಡಿಮೆ ಮಾಡ್ಬೋದು. ಸೊ ಡಯಾಬಿಟೀಸ್ ಜನರಲಿ ಯಾವುದೇ ಒಂದು ಕಾಯಿಲೆ ಬಂದಾಗ ನಾವು ಇಮ್ಯುನಿಟಿ ಬಗ್ಗೆ ಕೇಳ್ತೀವಿ. ಡಾಕ್ಟ್ರ್ ಹತ್ರ ಕೆಮ್ಮು ನೆಗಡಿ, ಡಾಕ್ಟ್ರೆ ನಮ್ಮ ಮನೇಲಿ ಅವ್ನು 2 ದಿನಕ್ಕೆ ಹುಷಾರಾದ, ನನಗೆ 1 ವಾರ ಆದರೂ ಹುಷಾರಾಗಿಲ್ಲ, ಯಾಕೆ? ಸೊ ಇಮ್ಯುನಿಟಿ ಅಫೆಕ್ಟ್ ಮಾಡುವಂಥದ್ದು ಕೆಲವೊಂದು ಕಾಯಿಲೆಗಳಿರುತ್ತೆ. ಸೊ ಡಯಾಬಿಟೀಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಸೀಸ್. ಅದರಲ್ಲಿ ಕೋವಿಡಲ್ಲಿ ನೋಡಿದ್ವಿ ನಾವೀಗ ಎಷ್ಟೊಂದು ಜನಕ್ಕೆ ಮಾರ್ಟಾಲಿಟಿ ಅನ್ನೋದು. ಸೊ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಮಾರ್ಟಾಲಿಟಿ ಜಾಸ್ತಿ ಇತ್ತು, ಸಾಯೋದು ಜಾಸ್ತಿ ಇದ್ದರು. ನಾನ್ ಡಯಾಬಿಟಿಕಲ್ಲಿ ಕಡಿಮೆ ಇದ್ದರು. ಫಂಗಲ್ ಇನ್ಫೆಕ್ಷನ್ ನೋಡಿದ್ವಿ, ಬ್ಲ್ಯಾಕ್ ಫಂಗಸ್, ಅದು ಕೂಡ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಜಾಸ್ತಿ ಇತ್ತು. ಅದರಲ್ಲಿ ಅಗೇನ್ ಅನ್ಕಂಟ್ರೋಲ್ ಡಯಾಬಿಟಿಕ್ಸಲ್ಲಿ ಜಾಸ್ತಿ ಇತ್ತು. ಸೊ ಈ ಥರ ಕಾಂಪ್ಲಿಕೇಶನ್ಸ್ ಮೋಸ್ಟ್ ಆಫ್ ದ ಟೈಮ್ಸ್ ನರ್ವ್ ಡ್ಯಾಮೇಜ್ ಆಗಿರ್ಬೋದು, ವೆಸಲ್ ಡ್ಯಾಮೇಜ್ ಅಂದರೆ ವೆಸಲಲ್ಲಿ ಕ್ಲಾಟ್ ಆಗಿರೋದಾಗಿರ್ಬೋದು, ಅಥವಾ ಬಾಡಿಲಿ ಇಮ್ಯುನಿಟಿ ಕಡಿಮೆ ಆಗಿರ್ಬೋದು. ಸೊ ಈ 3 ಪ್ರಾಬ್ಲಮ್ಸಿಂದ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ ಡಾಕ್ಟರ್ ಶಶಿಕಲಾ ಅವರೇ, ಸಾಮಾನ್ಯವಾಗಿ ಜೀವನ ಶೈಲಿ ಅನ್ನುವಂಥದ್ದು ಪ್ರತಿಯೊಂದು ರೋಗಕ್ಕೂ ಕೂಡ ಒಂದು ಅವಿನಾಭಾವ ಸಂಬಂಧ ಹೊಂದಿರುತ್ತೆ. ಜೀವನ ಶೈಲಿಯಲ್ಲಿ ಬದಲಾವಣೆ ಆಗುವಂಥದ್ದು ಹಲವಾರು ರೋಗಗಳಿಗೆ ಕಾರಣ ಕೂಡ ಆಗಿರುತ್ತೆ. ಹಾಗಾಗಿ ನಾವು ಡಯಾಬಿಟಿಸ್ನ ಜೀವನ ಶೈಲಿ ಮುಖಾಂತರ ಯಾವ ರೀತಿಯಾಗಿ ಕಡಿಮೆ ಮಾಡ್ಕೊಳ್ಬಹುದು? ತುಂಬ ಇಂಪಾರ್ಟೆಂಟ್ ಫಸ್ಟ್ ಪಾರ್ಟ್. ನಾವು ಇವಾಗ ಯಾವುದಾದ್ರೂ ಪೇಷಂಟ್ ಬಂದು ನನಗೆ ಫಸ್ಟ್ ಟೈಮ್ ಡಯಾಬಿಟಿಸ್ ಇರ್ಬೋದು, ಸುಮಾರು ವರ್ಷ ಆದಮೇಲೆ ಡಯಾಬಿಟಿಸ್ ತೋರಿಸೋದಕ್ಕಿರ್ಬೋದು, ಬಂದಾಗ 40% ನಾವು ಮೆಡಿಸಿನ್ಸಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇನ್ನು 60% ಅವ್ರದ್ದು ಡಯಟ್ ಮತ್ತು ಲೈಫ್ ಸ್ಟೈಲಲ್ಲಿ ಮಾಡ್ಕೋಬೇಕು ಅಂತ ತುಂಬ ಸಲ ಹೇಳಿರ್ತೀವಿ. ಯಾಕೆ ಕಾಂಪ್ಲೈನ್ಸ್ ತುಂಬ ಇಂಪಾರ್ಟೆಂಟ್, ಯಾವ ರೀತಿ ಮಾಡ್ಕೋಬಹುದು ಅಂದರೆ, ಫಸ್ಟ್ ಥಿಂಗ್ ಕರೆಕ್ಟಾಗಿ ಶುಗರ್ಸ್ನ ಟೆಸ್ಟ್ ಮಾಡ್ಕೊಳೋದು. ನನಗೆ ಸಿಂಪ್ಟಮ್ಸ್ ಏನು ಬರ್ತಾನೆ ಇಲ್ಲ, ನಾನು ಯಾಕೆ ಮಾತ್ರೆಗಳು ತೊಗೊಳ್ಬೇಕು, ಆ ಕ್ವೆಶನ್ ಮಾರ್ಕ್ ಬರಬಾರ್ದು. ಡಯಾಬಿಟಿಸ್ ಎಷ್ಟು ಅಸಿಂಪ್ಟಮ್ಯಾಟಿಕ್ ಆಗಿರುತ್ತೆ ಅಂದರೆ ಈವನ್ ಹಾರ್ಟ್ ಅಟ್ಯಾಕ್ ಕೂಡ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸಿಂಪ್ಟಮ್ಸ್ಗೆ ಕಾಯಬಾರ್ದು. ಸಿಂಪ್ಟಮ್ಸ್ ಬರೋ ಅಷ್ಟರಲ್ಲಿ 50% ಆಫ್ ದ ಡಿಸೀಸ್ ಆಲ್ರೆಡಿ ಸೆಟನ್ ಆಗೋಗಿರುತ್ತೆ. ಅದರಿಂದ ಫಸ್ಟ್ ಥಿಂಗ್ ಕರೆಕ್ಟಾಗಿ ಶುಗರ್ಸ್ನ ಚೆಕ್ ಮಾಡ್ಕೋಬೇಕು, ಡಾಕ್ಟರ್ಸ್ ಹತ್ರ ಬಂದು ತೋರಿಸ್ಬೇಕು. ಇವಾಗ 1 ತಿಂಗಳಿಗೆ ಹೇಳಿರ್ತಾರೆ, 3 ತಿಂಗಳಿಗೆ ಹೇಳಿರ್ತಾರೆ ಬರೋದಕ್ಕೆ, ಆ ಟೈಮಿಗೆ ಬಂದು ತೋರಿಸ್ಕೊಳ್ಬೇಕು. ಮತ್ತು ನಿಯಮಿತವಾದ ಆಹಾರ, ಪೌಷ್ಟಿಕಾಂಶತೆ ಉಳ್ಳ ನಿಯಮಿತವಾಗಿ ತಿನ್ನಬೇಕು. ಪೌಷ್ಟಿಕಾಂಶತೆ ಇದೆ ಅಂದ್ಬಿಟ್ಟು ನಾನು ಅದನ್ನು ಜಾಸ್ತಿ ಕ್ವಾಂಟಿಟಿ ತಿನ್ಬೋದಾ? ಇಲ್ಲ, ಅದನ್ನು ಕೂಡ ಲಿಮಿಟೆಡ್ ಅಮೌಂಟಲ್ಲಿ ತಿನ್ಬೋದು. ಪಪಾಯ ತಿನ್ಬೋದು ನಾನು, ಸೊ ತುಂಬ ಪಪಾಯಗಳು ತಿನ್ಬೋದಾ? 1 ಫುಲ್ ಪಪಾಯ ತಿನ್ಬೋದಾ 1 ಟೈಮಿಗೆ? ನೋ. ಅದನ್ನು ಕೂಡ 1-2 ಪೀಸ್ 3 ಪೀಸ್ ಆದ್ರೆ. ಫ್ರೂಟ್ಸ್ ತಿನ್ನಂಗೇ ಇಲ್ಲ ಅಂತ ಅನ್ಕೊಂತಿರ್ತಾರೆ. ಫ್ರೂಟ್ಸ್ ತಿನ್ಬೋದು, ಬಟ್ ಸಮ್ ಫ್ರೂಟ್ಸ್ ಯಾವ್ದು ನಿಮ್ಮ ಡಾಕ್ಟರ್ ಹೇಳಿರ್ತಾರೆ, ಒಂದು 5 ಹಣ್ಣುಗಳು ಹೇಳಿರ್ತಾರೆ, ಹಲಸಿನ ಹಣ್ಣು, ಮಾವಿನ ಹಣ್ಣು, ಸಪೋಟ, ಸೀತಾಫಲ, ಬಾಳೆಹಣ್ಣು, ಇವನ್ ತಿನ್ನಬೇಡಿ, ಮಿಕ್ಕಿದ ಹಣ್ಣುಗಳನ್ನ ನಿಯಮಿತವಾಗಿ ತಿನ್ನಿ ಅಂತ ಹೇಳಿರ್ತಾರೆ. ಇನ್ನೊಂದು, ಆಹಾರದಲ್ಲಿ 50% ಆಫ್ ಕಾರ್ಬೋಹೈಡ್ರೇಟ್ಸ್, 40% ಮಿಕ್ಕಿದ ಪ್ರೋಟೀನು ಮತ್ತು ಫೈಬರ್ಸ್ನ ಡಿವೈಡ್ ಮಾಡಿಕೊಂಡು, ಫೈಬರ್ ಅಂಶ ಮತ್ತು ಪ್ರೋಟೀನ್ ಅಂಶ ಜಾಸ್ತಿ ಇಟ್ಕೊಂಡು, ಕಾರ್ಬೋಹೈಡ್ರೇಟ್ ಅಂಶ ಕಮ್ಮಿ ಇಟ್ಕೊಂಡು, ಆ ರೀತಿ ಡಯಟ್ನ ಪ್ಲಾನ್ ಮಾಡ್ಕೋಬೇಕು. ಉಪವಾಸ ಮಾಡೋದು ಡಯಟ್ ಅಲ್ಲ, ಕರೆಕ್ಟಾಗಿ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಅಮೌಂಟ್ ತಿನ್ನೋದು ಡಯಟ್ ಆಗುತ್ತೆ. ಅದ್ರ ಜೊತೆ ಎಕ್ಸಸೈಸ್ಗಳು 30 to 45 minutes ಆಫ್ ಎಕ್ಸಸೈಸ್ ಪರ್ ಡೇ. ಅದು ಸ್ಟಾರ್ಟಿಂಗ್ ಫ್ರಮ್ ಓನ್ಲಿ ವಾಕಿಂಗ್ ಇರ್ಬೋದು, ಅಥವಾ ಏನಾದರೂ ಯೋಗ, ಜಿಮ್, ಕಾರ್ಡಿಯಾಕ್ ಎಕ್ಸಸೈಸಸ್, ಏರೋಬಿಕ್ಸ್, ಏನಾದರೂ ಒಂದನ್ನು ಎವ್ರಿ ಡೇ 1 hour ನನಗೆ ಅಂತ ನಾನು ಇಟ್ಕೊಳ್ಬೇಕು. ಆ ರೀತಿ ಎಲ್ಲ ಪೇಷಂಟ್ಸ್ಗೂ. ಇಟ್ ಇಸ್ ನಾಟ್ ಓನ್ಲಿ ಫಾರ್ ಡಯಾಬಿಟಿಸ್ ಇರೋರಿಗೆ ಅಂತ, ಪ್ರಿವೆನ್ಷನಿಗೆ ಕೂಡ ಆಗುತ್ತೆ. ಸೊ ಎವ್ರಿಬಡಿ ಎಲ್ಲರೂ ಅದನ್ನು ಫಾಲೋ ಮಾಡಬೇಕು. ಮತ್ತು ಅಟ್ಲೀಸ್ಟ್ 6 to 8 hours ಆಫ್ ಸ್ಲೀಪ್, ಗುಡ್ ಸ್ಲೀಪ್, ಮತ್ತು ಹೆಲ್ದಿ ವೆಯ್ಟ್ ಮೇಂಟೈನ್ ಮಾಡ್ಕೊಬೇಕು. ಕರೆಕ್ಟಾಗಿ ಫಾಲೋಅಪಲ್ಲಿ ಇರಬೇಕು. ಕಿಡ್ನಿ, ಕೊಲೆಸ್ಟ್ರಾಲು, ಹಾರ್ಟ್ ಚೆಕಪ್ನ ಫ್ರೀಕ್ವೆಂಟಾಗಿ ಮಾಡ್ಕೊಬೇಕು ಆಲ್ರೆಡಿ ಡಯಾಬಿಟಿಸ್ ಇರೋರು. ಇವೆಲ್ಲನೂ ಕಾಂಪ್ಲಿಕೇಶನ್ಸ್ ಪ್ರಿವೆಂಟ್ ಮಾಡಲಿಕ್ಕೂ ಆಗುತ್ತೆ, ಡಯಾಬಿಟಿಸ್ನ ಪ್ರಿವೆಂಟ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಓಕೆ ಡಾಕ್ಟರ್, ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಮಧುಮೇಹ ಇರೋವಂಥವ್ರು ಎಷ್ಟು ಸಲ ತಪಾಸಣೆಗೆ ಹೋಗಬೇಕು, ಜೊತೆಗೆ ರಿವರ್ಸ್ ಡಯಾಬಿಟಿಸ್ ಮಾಡ್ಬೋದಾ, ಈ ರೀತಿಯ ಸಾಕಷ್ಟು ಪ್ರಶ್ನೆಗಳು ಇರುತ್ತೆ. ಈ ಪ್ರಶ್ನೆಗಳು ಎಲ್ಲದಕ್ಕೂ ಕೂಡ ನಾವು ಉತ್ತರವನ್ನು ಕೊಡ್ತೀವಿ. ಆದರೆ ಅದಕ್ಕೂ ಮುನ್ನ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.
ಬಳಿಕ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಸೈಯದ್ ಅವರೇ, ಮಧುಮೇಹ ಇರುವಂಥ ರೋಗಿಗಳು ಎಷ್ಟು ಬಾರಿ ವೈದ್ಯಕೀಯ ತಪಾಸಣೆಯನ್ನು ಮಾಡಿಸ್ಕೊಳ್ಬೇಕು? ನಾವೇನು ಪೇಷಂಟ್ನ ಅಡ್ವೈಸ್ ಮಾಡ್ತೀವಿ ಅಂದರೆ ಒಂದು ಸೆಲ್ಫ್ ಗ್ಲೂಕೋಸ್ ಮಾನಿಟ್ರಿಂಗ್, ಅಂದರೆ ಮನೆಯಲ್ಲೇ ಗ್ಲೂಕೋಮೀಟರ್ ಇಟ್ಕೊಂಡು ಅವರು ಸೆಲ್ಫ್ ಶುಗರ್ ಟೆಸ್ಟ್ ಮಾಡೋದು ಸ್ಟಾರ್ಟ್ ಮಾಡಬೇಕು. ಇಟ್ ಈಸ್ ನಾಟ್ ದಟ್ ಲ್ಯಾಬ್ಗೆ ಹೋಗ್ಬಿಟ್ಟು ರಕ್ತ ಎಲ್ಲ ಕೊಡೋದಕ್ಕಿಂತ ಹೆಚ್ಚಿಗಿಂತ ಸೆಲ್ಫ್ ಮಾನಿಟ್ರಿಂಗ್ ಮಾಡ್ತಾ ಇರಬೇಕಾಗುತ್ತೆ. ಆ್ಯಂಡ್ ಸೆಲ್ಫ್ ಮಾನಿಟ್ರಿಂಗ್ನಲ್ಲಿ ನಾವು ಪೇಷಂಟ್ಸ್ನ 7 ಪಾಯಿಂಟ್ ಪ್ರೊಫೈಲ್ ಟೆಸ್ಟ್ ಅಂತೀವಿ. ಅಂದರೆ ಬಿಫೋರ್ ಬ್ರೇಕ್ಫಾಸ್ಟ್, ತಿಂಡಿ ಆಗೋದಕ್ಕಿಂತ ಮುಂಚೆ, ತಿಂಡಿ ಆಗಿದ್ದು 2 ಗಂಟೆ ಬಿಟ್ಟು, ಮಧ್ಯಾಹ್ನದ ಊಟದ್ಕಿಂತ ಮುಂಚೆ, ಮಧ್ಯಾಹ್ನ ಊಟ ಮಾಡಿದ್ದು 2 ಗಂಟೆ ಬಿಟ್ಟು, ರಾತ್ರಿ ಊಟ ಆದಮೇಲೆ ಮತ್ತು ರಾತ್ರಿ ಊಟ ಆಗಿದ್ದು 2 ಗಂಟೆ ಬಿಟ್ಟು, ಆ್ಯಂಡ್ ಮತ್ತು ಮಧ್ಯರಾತ್ರಿ 3 AM 3 o'clock ಮಿಡ್ನೈಟ್. ಇದು 7 ಪಾಯಿಂಟ್ಸೂ ಅವಾಗ ಪರೀಕ್ಷೆ ಮಾಡ್ತಾ ಇರಬೇಕು. ಅದು ಸೆಲ್ಫ್ ಮಾನಿಟ್ರಿಂಗು. ಆ್ಯಂಡ್ ಅಗೇನ್ ಯಾವಾಗ ವೈದ್ಯಕೀಯರ ಹತ್ರ ಹೋಗಬೇಕಂದ್ರೆ ಡಿಪೆಂಡ್ ಆನ್ ದಿ ಕಾಂಪ್ಲಿಕೇಶನ್ ಆಫ್ ದಿ ಡಯಾಬಿಟಿಸ್. ವೆದರ್ ಎ ಡಯಾಬಿಟಿಕ್ ಪೇಷಂಟ್ ಜಸ್ಟ್ ಡಯಾಗ್ನೋಸ್ಡ್ ಆ್ಯಸ್ ಡಯಾಬಿಟೀಸ್, ಅವ್ರನ್ನ GRBSS ಹಾಕು ಒಂದು. ಎರಡನೇದು ವರ್ಷದಲ್ಲಿ ಒಂದು ಸಲ ಕಣ್ಣು ಪರೀಕ್ಷೆ, ಡಯಾಬಿಟಿಕ್ ರೆಟಿನೋಪತಿ ಎಲ್ಲಾದರೂ ಡೆವಲಪ್ ಆಗ್ತಾ ಇದೆಯಾ, 6 ತಿಂಗಳಿಗೆ ಒಂದು ಸಲ ಲಿಪಿಡ್ ಪ್ರೊಫೈಲು, ಅವ್ರಿಗೆ LDL ಕೊಲೆಸ್ಟ್ರಾಲ್ಸ್ ಏನಾದರೂ ಕಡಿಮೆ ಆಗ್ತಾಯಿದೆಯಾ, HDLಸು ಜಾಸ್ತಿ ಆಗ್ತಾ ಇದೆಯಾ, ಅದೆಲ್ಲ ಪರೀಕ್ಷೆ, ಲಿಪಿಡ್ ಪ್ರೊಫೈಲು ಮತ್ತು ಥೈರಾಯ್ಡು ಮತ್ತು ಲಿವರ್ ಫಂಕ್ಷನ್ ಟೆಸ್ಟು, ಆಲ್ ದೀಸ್ ಟೆಸ್ಟ್ಗಳು ಒನ್ಸ್ ಇನ್ 6 months ಮಾಡ್ತಾ ಇರಬೇಕು ರಕ್ತದಲ್ಲಿ. ಮತ್ತು ಕಾಲು ಪಾದ ಅವಾಗ ಅಬೌಟ್ 6 months ಒಳಗಡೆ ಒಂದು ಸಲ ಫುಟ್ ಎಕ್ಸಾಮಿನೇಷನ್ ಅಂತೀವಿ, ಅದು ಮಾಡ್ತಾ ಇರಬೇಕಾಗುತ್ತೆ. ಎಲ್ಲಾದರೂ ಸೆನ್ಸರಿ ನರ್ವ್ಸು ಇಲ್ಲದಿದ್ದರೆ ಬ್ಲಡ್ ಸಪ್ಲೈ ಸರಿಯಾಗಿ ಪ್ರಾಪರ್ ಆಗ್ತಾಯಿಲ್ಲ, ಇಲ್ಲದಿದ್ದರೆ ಇಲ್ಲಿ ರೇಡಿಯಲ್ ಆರ್ಟ್ರಿ ಅಂತೀವಿ, ಕಾಲು ಕೆಳಗಡೆ ಅದೇ ಆರ್ಟ್ರಿನ ಡಾರ್ಸಲ್ ಪಿಡಿಸ್ ಆರ್ಟ್ರಿ ಹೆಂಗೆ ಕೆಲಸ, ಪಲ್ಸಸ್ ಹೇಗಿದೆ ಅದರದ್ದು, ಅದೆಲ್ಲ ಡಯಾಬಿಟಿಕ್ ನ್ಯೂರೋಪತಿ ರೂಲ್ ಔಟ್ ಮಾಡಬೇಕಾಗುತ್ತೆ. ಸೊ ಹಾಗೆಯೇ ಕಿಡ್ನಿ ಡ್ಯಾಮೇಜ್ಗೆ ಅಟ್ಲೀಸ್ಟ್ ಒನ್ಸ್ ಇನ್ ಎ ಇಯರ್ ಮೈಕ್ರೋ ಆಲ್ಬ್ಯೂಮಿನ್ಯೂರಿಯಾ ಅಂತೀವಿ. ಅರ್ಲಿ 5 years ಪಿರಿಯಡ್ ಟು ದಿ ಆನ್ಸೆಟ್ ಆಫ್ ಕಿಡ್ನಿ ಪ್ರಾಬ್ಲಮ್ಸ್ ಈ ಮೈಕ್ರೋ ಆಲ್ಬ್ಯೂಮಿನ್ ನಿಂದ ಗೊತ್ತಾಗ್ಬಿಡುತ್ತೆ ಪೇಷಂಟು ಏನಾದರೂ ಕಿಡ್ನಿ ಕಡೆ ಏನಾದರೂ ಹೋಗ್ತಾ ಇದ್ದಾನ ಅಂತ ಹೇಳಿ. ಹೀಗೆ ಎಲ್ಲ ಬಾಡಿನಲ್ಲಿ ಇಂಪಾರ್ಟೆಂಟ್ ಇನ್ವೆಸ್ಟಿಗೇಷನ್ಸು ಮಾಡ್ತಾನೇ ಇರಬೇಕಾಗುತ್ತೆ. ಇಟ್ ಈಸ್ ನಾಟ್, ನಾವು HbA1c ಅಂತೀವಿ, ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಟೆಸ್ಟ್, ದಟ್ ಶೋಸ್ ದಿ ಪಾಸ್ಟ್ 90 days average blood glucose. Nowadays, not only that, we also wanted things to be in time in range. ಈಗ more than the HbA1c, time in range is important. ಅಂದರೆ 24 hours, ಗಿವನ್ 24 hours ಅಲ್ಲಿ ಬ್ಲಡ್ ಶುಗರ್ 70ಇಂದ 140, 150 ಒಳಗಡೆ ಇದೆಯಾ ಇಲ್ಲ ಅಂತ ಹೇಳ್ಕೊಳ್ಬೇಕು. ಅದಕ್ಕಿಂತ ಹೆಚ್ಚಾದರೆ ಹೈಪರ್ಗ್ಲೈಸಿಮಿಯಾ ಅಂತೀವಿ, ಹೈ ಶುಗರ್ ಕ್ಯಾನ್ ಕಾಸ್, ಆ್ಯಸ್ ಮೈ 2 doctor colleagues said, hyperglycemia can cause complication right from the foot to the toe, ಕಾಲು ಪಾದದವರೆಗೂ ಏನಾದರೂ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಅದಕ್ಕೆ ಟು ಅವಾಯ್ಡ್ ದಿ ಕಾಂಪ್ಲಿಕೇಶನ್ಸ್, ರೆಗ್ಯುಲರ್ ಆ್ಯನ್ಯುಯಲ್ 6 months and regular blood glucose level is important, and this is all important is only after the lifestyle, that is walking and our dietary habits. ಓಕೆ ಡಾಕ್ಟರ್ ತಾರನಾಥ್ ಅವರೇ, ಇತ್ತೀಚಿನ ದಿನಗಳಲ್ಲಿ ರಿವರ್ಸ್ ಡಯಾಬಿಟಿಸ್ ಅನ್ನುವಂಥದ್ದು ಒಂದು ರೀತಿ ಟ್ರೆಂಡಿಂಗ್ ಆಗ್ತಾ ಇದೆ. ಸೊ ರಿವರ್ಸ್ ಡಯಾಬಿಟಿಸ್ ಮಾಡೋದ್ರಿಂದ ಈ ಮಧುಮೇಹವನ್ನು ನಾವು ತಡೆಗಟ್ಟಬಹುದಾ? ರಿವರ್ಸಲ್ ಅನ್ನೋದು ತುಂಬ ಕಮರ್ಷಿಯಲ್ ಆಗೋಗಿದೆ ಈಗ. ಸೊ ರಿವರ್ಸಲ್ ಕಷ್ಟ. ರೆಮಿಷನ್ ಅದು ಆ್ಯಕ್ಚುಲಿ, ರೆಮಿಷನ್ ಅಂದರೆ ನಾವು ಕಂಟ್ರೋಲಲ್ಲಿ ಇಡ್ಬೋದು, ಸೊ ಪೂರ್ತಿ ನಾರ್ಮಲ್ ಮಾಡೋದಕ್ಕಾಗೋದಿಲ್ಲ. ಸೊ ಡಯಾಬಿಟೀಸ್ ಅಂದರೆ ಏನು? ಸೊ ಬಾಡಿಲಿ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಇನ್ಸುಲಿನ್ಗೆ. ಸೊ ಎಲ್ಲರೂ ಊಟ ಮಾಡಿದಾಗ ಇನ್ಸುಲಿನ್ ರಿಲೀಸ್ ಆಗುತ್ತೆ, ಆ ಇನ್ಸುಲಿನ್ ಶುಗರ್ಸ್ನ ಡೌನ್ ಮಾಡುತ್ತೆ. ಬಟ್ ಡಯಾಬಿಟಿಕ್ ಪೇಷಂಟ್ಸಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ, ಸೊ ಇನ್ಸುಲಿನ್ ಕೆಲಸ ಮಾಡೋದಕ್ಕಾಗೋದಿಲ್ಲ. ಸೊ ಇದನ್ನು ನಾರ್ಮಲ್ ಮಾಡೋದಕ್ಕಾಗೋದಿಲ್ಲ. ಸೊ ವಿ ಕೆನಾಟ್ ಕಾಲ್ ಇಟ್ ರಿವರ್ಸಲ್, ರಾದರ್ ರೆಮಿಷನ್ ಅಂತ ಕರಿಬೋದು. ಸೊ ರೆಮಿಷನ್ ಅಂದರೆ ವಿ ಕ್ಯಾನ್ ಕೀಪ್ ಇಟ್ ಅಂಡರ್ ಗುಡ್ ಕಂಟ್ರೋಲ್ with or without medications. Without medications kuda with good lifestyle and diet, previously ಮಾತಾಡಿರೋ ಡಾಕ್ಟರ್ಸ್ with good diet and exercise, early stages ಅಲ್ಲಿ not too severe diabetes ಇದ್ದರೆ it is possible to keep it under good control without any medications. ಸೊ ಇದಕ್ಕೆ ನಾವು ರೆಮಿಷನ್ ಅಂತ ಹೇಳ್ತೀವಿ. ಸೊ ರಿವರ್ಸಲ್ ಅಂತ ಹೇಳಕ್ಕೆ ಬರೋದಿಲ್ಲ, ಇಟ್ ಇಸ್ ಕಾಲ್ಡ್ ರೆಮಿಷನ್. ಡಾಕ್ಟರ್ ಶಶಿಕಲಾ ಅವರೇ, ಈ ಮಧುಮೇಹವನ್ನು ತಡೆಗಟ್ಟುವಲ್ಲಿ ಔಷಧಿಗಳು ಯಾವ ಪಾತ್ರವನ್ನು ವಹಿಸ್ತವೆ? ನಾನು ಅವಾಗಲೇ ಹೇಳ್ದಂಗೆ 40% ಆಫ್ ದ ಟಾರ್ಗೆಟ್ ನಾವು ಇಟ್ಕೊತೀವಿ. ವಿಲ್ ನಾಟ್ 100% ಟಾರ್ಗೆಟ್ ಮಾಡೋದಿಲ್ಲ ಮೆಡಿಸಿನ್ಸಲ್ಲಿ. ಅಂದರೆ ಲೈಕ್ ಡಾಕ್ಟರ್ಸ್ ಹತ್ರ ಪೇಷಂಟ್ ಬಂದ ತಕ್ಷಣ ನಾನು ರೆಗ್ಯುಲರಾಗಿ ತೊಗೊಳ್ಬೇಕು, ಎವ್ರಿ ಡೇ ತೊಗೊಳ್ಬೇಕು, ನನ್ನ ಕಾಸ್ಟ್ ಬರ್ಡನ್ ಜಾಸ್ತಿ ಆಗುತ್ತೆ, ಹೈ ಡೋಸೇಜ್ ಟ್ಯಾಬ್ಲೆಟ್ ಡಾಕ್ಟ್ರೇ ಇದು ಆ ಥರ ಕೇಳ್ತಾರೆ.
ಸೊ 40% ಆಫ್ ಇಟ್ ನಾವು ಟಾರ್ಗೆಟ್ ಮಾಡ್ತೀವಿ. 60% ಅವ್ರು ಕಾಂಪ್ಲಿಯೆಂಟ್ ಆಗಿದ್ದರೆ 40% ಡೆಫಿನೆಟ್ಲಿ ಇಂಪಾರ್ಟೆಂಟು. ಇನಿಷಿಯಲಿ ಪೇಷಂಟ್ಸ್ ಬಂದಾಗ ತುಂಬ ಆ್ಯಂಕ್ಷಸ್ ಇರ್ತಾರೆ, 500-600 ಶುಗರ್ಸ್ ನೋಡಿರ್ತಾರೆ, ತುಂಬ ಆ್ಯಂಕ್ಷಸ್ ಆಗಿರ್ತಾರೆ, ಏನು ಹೇಳಿದ್ರು ಮಾಡ್ತಾರೆ. ಬಟ್ ಲೇಟರ್ ಆನ್ ಕಾಂಪ್ಲೈಂಟ್ ಆಗಿರ್ತಾರಾ ಅದೇ ದೊಡ್ಡ ಕ್ವೆಶ್ಚನ್ ಮಾರ್ಕ್. ಈಗ ಯಂಗ್ ಡಯಾಬಿಟಿಸ್ ಅವರಿಗೇನು ನನಗೇನು ಸಿಮ್ಟಮ್ಸೇ ಬರ್ತಾ ಇಲ್ಲ ಡಾಕ್ಟ್ರೆ, ನಾನು ಏನಕ್ಕೆ ಮಾತ್ರೆ ತೊಗೊಳ್ಬೇಕು. ಓಲ್ಡ್ ಡಯಾಬಿಟಿಸ್ ಆಲ್ರೆಡಿ ಶುಗರ್ ಇರೋರ್ಗು ನನಗೇನು ತೊಂದರೆ ಕಾಣ್ತಾ ಇಲ್ಲ, ಆಸೆಡ್ ತೊಂದರೆ ಕಾಣಿಸೋವರೆಗೂ ಕಾಯೋ ಹಂಗಿಲ್ಲ. ಮೆಡಿಸಿನ್ಸ್ ಏನು ಸಜೆಸ್ಟ್ ಮಾಡಿರ್ತಾರೆ ನಿಮ್ಮ ಡಾಕ್ಟ್ರು ಅದನ್ನು ನೀವು ತೊಗೊಳೋದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನಾವು ಜಸ್ಟ್ ಶುಗರ್ಸ್ ಕಂಟ್ರೋಲ್ನ ಮಾತ್ರ ಏಮ್ ಮಾಡ್ತಾ ಇರಲ್ಲ, ಅಲ್ಲಿ ನಿಮಗೇನು ಕಾಂಪ್ಲಿಕೇಶನ್ಸ್ ಆಗಬಾರ್ದು, ಮುಂದಕ್ಕೇನು ಕಾಂಪ್ಲಿಕೇಶನ್ಸ್ ಆಗಬಾರ್ದು. ಆಸೆಡ್ ಕಣ್ಣಿಗೆ, ಹಾರ್ಟಿಗೆ, ಕಿಡ್ನಿಗೆ, ಕಾಲಿನ ಕೈಗಳು, ನರಗಳಿಗೆ ಯಾವುದಕ್ಕೂ ಎಫೆಕ್ಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಮೆಡಿಸಿನ್ಸ್ ಕೊಡ್ತಿರ್ತೀವಿ. ಮೆಡಿಸಿನ್ಸ್ ಬರೀ ಶುಗರ್ ಕಂಟ್ರೋಲ್ ಮಾಡ್ತಿರಲ್ಲ, ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಲು, BP, ಶುಗರ್ಸ್ ಇವೆಲ್ಲ ಕಂಟ್ರೋಲ್ನಲ್ಲಿ ಇಟ್ಕೊಳೋದಕ್ಕೆ ಮೆಡಿಸಿನ್ ಮತ್ತು ಲೈಫ್ ಸ್ಟೈಲ್ ಎರಡೂ ಕೂಡ ಒಂದು ಕೈಯಲ್ಲಿ ಚಪ್ಪಾಳೆ ತಟ್ಟಕ್ಕಾಗೋದಿಲ್ಲ, ಎರಡೂ ಕೈಯಲ್ಲಿ ಚಪ್ಪಾಳೆ ತಟ್ಟಬೇಕಾಗತ್ತೆ. ಸೊ ಬೋತ್ ಪ್ಲೇ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಓಕೆ ಡಾಕ್ಟರ್, ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮದಲ್ಲಿ ಪಾದದ ಆರೈಕೆಯನ್ನು ಯಾಕೆ ಮಾಡಬೇಕು, ಅದರ ಇಂಪಾರ್ಟೆನ್ಸ್ ಏನು, ಇದೆಲ್ಲ ಮಾಹಿತಿಯನ್ನು ನೀಡ್ತೀವಿ. ಆದರೆ ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಮಧುಮೇಹ ರೋಗದ ಬಗ್ಗೆ ಮಾತಾಡ್ತಾ ಇದ್ವಿ. ಮಧುಮೇಹ ರೋಗ ಅಂದಾಗ ಅದರಲ್ಲಿ ಪಾದದ ಆರೈಕೆ ಕೂಡ ಬಹಳ ಮುಖ್ಯವಾಗಿರುತ್ತೆ. ಹಾಗಾದರೆ ಡಾಕ್ಟರ್ ಸೈಯದ್, ಈ ಪಾದದ ಆರೈಕೆಯನ್ನು ನಾವು ಯಾಕೆ ಮಾಡಬೇಕು, ಇದು ಯಾಕಷ್ಟು ಮುಖ್ಯವಾಗುತ್ತೆ? ಪಾದದ ಕಾಂಪ್ಲಿಕೇಶನ್ಸ್ ಆರ್ ಮೋರ್ ಕಾಮನ್ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ, ದೋಸ್ ಹೂ ಡೋಂಟ್ ಕೀಪ್ ದೇರ್ ಬ್ಲಡ್ ಶುಗರ್ ಅಂಡರ್ ಟೈಟ್ ಕಂಟ್ರೋಲ್. ಸೊ ಎಸ್ಪೆಷಲಿ our country, 80% of our population lives in the rural area. Even today, barefoot patients, tumba barefoot patients, outdoor defecations is still a major concern to the government. So because of the barefoot and because of the blood sugar high under diabetic patients, so diabetic foot complications are very much is because diabetes ಏನು ಮಾಡುತ್ತಂದರೆ ನಮ್ನೆಸ್ ತೊಗೊಂಬಂದ್ಬಿಡುತ್ತೆ. ರಕ್ತದ ಒಂದು ಎರಡು ಥರದ್ದಿದೆ, ಒಂದು ನಮ್ನೆಸ್ಸು ತರುತ್ತೆ, ಅನದರ್ ಒಂದು ಬ್ಲಡ್ ಸಪ್ಲೈ ಸರಿಯಾಗಿ ಆಗೋದಿಲ್ಲ ಡಯಾಬಿಟಿಕ್ ಪೇಷಂಟ್ಸ್ನ. ಡಯಾಬಿಟಿಕ್ ಪೇಷಂಟ್ಸು ಬ್ಲಡ್ ಸಪ್ಲೈ ಆಗಿಲ್ಲದಿದ್ದರೆ ಗ್ಯಾಂಗ್ರೀನ್ ಅಂದ್ಬಿಡ್ತೀವಿ. ಅಲ್ಲಿಗೆ ಪೇಷಂಟ್ಸು ಆ್ಯಂಪ್ಯುಟೇಷನ್ನು, ಬೆರಳೆಲ್ಲ ಕಟ್ ಮಾಡೋದು ಅದೆಲ್ಲ ಕಾಮನ್ ಅಷ್ಟೇ ಆಗಿಬಿಡುತ್ತೆ. ಆ್ಯಂಡ್ ನ್ಯೂರೋಪತಿಯಲ್ಲಿ ಸೆನ್ಸಸ್ ಇರೋದಿಲ್ಲ, ಅದಕ್ಕೆ ಮೇಜರ್ ಇಂಜುರೀಸ್ ಆಗಿ ಸೆಕೆಂಡರಿ ಟು ದಟ್ ಇನ್ಫೆಕ್ಷನ್ನು ಆ್ಯಂಡ್ ಮತ್ತು ಲಾಟ್ ಆಫ್ ಡಯಾಬಿಟಿಕ್ ಫುಡ್ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಟು ಪ್ರಿವೆಂಟ್ ದೀಸ್, ದಟ್ ಈಸ್ ದಿ ರೀಸನ್ ವೈ ವಿ ಹ್ಯಾವ್ ಲಾಟ್ ಆಫ್ ಗೈಡ್ಲೈನ್ಸ್ ಫ್ರಮ್ ದಿ RSS, ರಿಸರ್ಚ್ ಸೊಸೈಟಿ ಫಾರ್ ದಿ ಸ್ಟಡಿ ಆಫ್ ಡಯಾಬಿಟಿಸ್ ಇನ್ ಇಂಡಿಯಾ, ಮತ್ತು ADA, ಅಮೆರಿಕನ್ ಡಯಾಬಿಟಿಕ್ ಅಸೋಸಿಯೇಷನ್, IDF, ಇಂಟರ್ನ್ಯಾಷನಲ್ ಡಯಾಬಿಟಿಸ್ ಫೆಡರೇಷನ್. ವಿ ಹ್ಯಾವ್ ಲಾಟ್ ಆಫ್ ಗೈಡ್ಲೈನ್ಸ್ ಟು ಸರ್ಚ್ for the ongoing diabetic complications of diabetic foot. So ಅದಕ್ಕೆ ಡಯಾಬಿಟಿಕ್ ಫುಟ್ ಪೇಷಂಟ್ಸ್ನ ನಾವು ರೆಗ್ಯುಲರಾಗಿ ಅಡ್ವೈಸ್ ಮಾಡ್ತೀವಿ, ಕಂಫರ್ಟೇಬಲ್ ಶೂಸ್ ತೊಗೊಳ್ಬೇಕು. ಯಾವಾಗಲೂ ಕಾಲ್ಪಾದಕ್ಕೆ ಚಪ್ಪಲಿ ಇಲ್ದಿದ್ರೆ ಶೂಸ್ ಹಾಕಿ ತನ್ನ ಕಾಲನ್ನ ಪ್ರಿವೆನ್ಷನ್ ಆಗಿ ಇಟ್ಟಿರಬೇಕು ಅಂತ ಹೇಳಿಬಿಟ್ಟು. ಮತ್ತು ಸೆಲೆಕ್ಷನ್ ಆಫ್ ಕಂಫರ್ಟೇಬಲ್ ಅಂದರೆ ಡಯಾಬಿಟಿಕ್ ಪೇಷಂಟ್ಸ್ನ ಯೂಶ್ವಲಿ ಇಟ್ ಈಸ್ ಬೆಟರ್ ಇನ್ ದಿ ಈವ್ನಿಂಗ್ ಹೋಗಿ ಅವರು ಶೂಸ್ ತನ್ನ ಯಾವ ಸೈಜ್ ಇರುತ್ತೋ ಅಂತ ತೊಗೊಳ್ಬೇಕು. ಮಾರ್ನಿಂಗ್ ಒಂದು ಸೈಜ್ ಇರುತ್ತೆ ಡಯಾಬಿಟಿಕ್ ಫುಟ್ ಪೇಷಂಟ್ಸ್ನ, ಈವ್ನಿಂಗ್ ಒಂದು ಸೈಜ್ ಇರುತ್ತೆ. ಈವ್ನಿಂಗ್ ಸ್ವಲ್ಪ ಕಾಲ್ಪಾದ ಉಬ್ರು ಆಗಿ ಅದರದ್ದು ಸೈಜಸ್ ಡಿಫ್ರೆಂಟ್ ಇರುತ್ತೆ. ಮಾರ್ನಿಂಗ್ ನಾವು ಹೋಗ್ಬಿಟ್ಟು ಕಂಫರ್ಟೇಬಲ್ ಇದೆ ಅಂತ ತೊಗೊಂಡ್ಬಿಟ್ಟು ತಿರ್ಗಾ ರಾತ್ರಿ ಅದು ಟೈಟಾಗಿ ಆ ಶೂ ಬೈಟೇ ಆಗಿಬಿಟ್ಟು ಅದೇ ಒಂದು ಕಾರಣ ಆಗಿಬಿಟ್ಟಿರ್ಬೋದು. ಅದಕ್ಕೆ ಸೊ ಡಯಾಬಿಟಿಕ್ ಪೇಷಂಟ್ಸು ತಾನಿಗೇ ವೆರಿ ರೆಗ್ಯುಲರ್ ಆಗಿ ಫುಟ್ ಕೇರ್ ತೊಗೊಳ್ಬೇಕು. ನಾನು ಸ್ವಲ್ಪ ಪೇಷಂಟ್ಸ್ ಹೇಳ್ತೀನಿ, ನಾವು ಕಣ್ಣಿಗೆ ಹೇಗೆ ಪ್ರಿವೆನ್ಷನ್ ತೊಗೊಳ್ತೀವೋ ಹಾಗೆಯೇ ಕಾಲ್ಪಾದಕ್ಕೂ ಡಯಾಬಿಟಿಕ್ ಪೇಷಂಟ್ಸು ಅವಾಗ ನೋಡ್ಕೊಳ್ತಾ ಇರಬೇಕು. ಒಂದು ಮಿರರ್ ಇಟ್ಕೊಂಡು ಸೈಡಲ್ಲಿ ನೋಡ್ತಾ ಇರಬೇಕು, ಅವ್ರ ಕಾಲಲ್ಲಿ ಏನಾದರೂ ಅಲ್ಸರೇಷನ್ಸ್ ಆಗಿದೆಯಾ, ಏನಾದರೂ ಕಲರ್ ಡಿಸ್ಕಲರೇಷನ್ ಆಗ್ತಾ ಇದೆಯಾ ಅಂತ ಹೇಳಿಬಿಟ್ಟು ತಾನಿಗೇನು ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಳ್ಬೇಕು. ಆ್ಯಂಡ್ ನಮ್ಮ ಆ್ಯಸ್ ಎ ವೈದ್ಯಕೀಯರನ್ನೂ ಗೈಡ್ಲೈನ್ಸ್ ಇದೆ ಕೆ ಒನ್ಸ್ ಇಫ್ ಯು ಡಯಾಗ್ನೋಸ್ ಎ ನ್ಯೂ ಡಯಾಬಿಟಿಕ್ ಪೇಷಂಟ್, ವಿ ಆರ್ ಸಪೋಸ್ ಟು ಚೆಕ್ ಆಲ್ ಇಟ್ಸ್ ಫೀಟ್ಸ್ and see that there are any such complications. Thank you.
ಓಕೆ ಡಾಕ್ಟರ್ ತಾರಾನಾಥ್ ಅವರೇ, ಇತ್ತೀಚಿನ ದಿನಗಳಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಇದೆ. ಈ ಒತ್ತಡ ಅನ್ನುವಂಥದ್ದು ಮಧುಮೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ? ಸ್ಟ್ರೆಸ್ಸಿಂದ ಡೈರೆಕ್ಟಾಗಿ ಬ್ಲಡ್ ಶುಗರ್ಸ್ ಜಾಸ್ತಿ ಆಗುತ್ತೆ. ಸೊ ಸ್ಟ್ರೆಸ್ ಅಲೋನ್ ಕ್ಯಾನ್ ಇನ್ಕ್ರೀಸ್ ದ ಬ್ಲಡ್ ಗ್ಲೂಕೋಸ್. ಸೊ ಯಾವುದೇ ಡಯಾಬಿಟಿಕ್ ಪೇಷಂಟ್ಗೆ ಅವ್ನ ಗ್ಲೂಕೋಸ್ ಲೆವೆಲ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಆಲ್ದೋ ಒಂದು ಸರಿಯಾಗಿ ಲೈಫ್ ಸ್ಟೈಲ್, ಡಯಟ್ ಮತ್ತು ಎಕ್ಸಸೈಸ್ ಮತ್ತು ಮಾತೆ ತೊಗೊಳ್ತಿದ್ರು ಕೂಡ ಈ ಸ್ಟ್ರೆಸ್ಸಿಂದ ಬ್ಲಡ್ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗ್ಬೋದು. ಅದಲ್ಲದೆ ಈ ಸ್ಟ್ರೆಸ್ ಅಲೋನ್ ಅದು ಒಂದರಿಂದನೇ ಹಾರ್ಟ್ ಅಟ್ಯಾಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾವುದೇ ಕಾಂಪ್ಲಿಕೇಶನ್ಸ್ ಇಲ್ಲದೆ ಹಾರ್ಟ್ ಅಟ್ಯಾಕ್ ಆಗ್ಲೂಬೋದು. ಅದ್ರ ಜೊತೆಗೆ ಶುಗರ್ ಕೂಡ ಇದ್ದಾಗ, ಶುಗರ್ ಸ್ಟ್ರೆಸ್ ಎರಡು ಸೇರಿದಾಗ ಹಾರ್ಟ್ ಅಟ್ಯಾಕ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಪ್ರೆವಲೆನ್ಸ್, ಇನ್ಸಿಡೆನ್ಸ್ ಆಫ್ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ. ಸೊ ಈ ಎರಡು ಕಾಂಟ್ರಾಕ್ಟ್ ಮಾಡೋದಕ್ಕೆ ಕಾಮನ್ ಥಿಂಗ್ ವುಡ್ ಬಿ ರೆಗ್ಯುಲರ್ ಎಕ್ಸಸೈಸ್ ಮತ್ತು ಸರ್ಟನ್ ಥಿಂಗ್ಸ್, ಮೆಡಿಟೇಷನ್ ಅಥವಾ ಯೋಗ, ಮೈಂಡ್ ಕಾಮಿಂಗ್, ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಇಂಥವು ಮಾಡಿದ್ರೆ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಶುಗರ್ಸ್ ಕೂಡ ಕಂಟ್ರೋಲಿಗೆ ಬರುತ್ತೆ. ಡಾಕ್ಟರ್ ಶಶಿಕಲಾ ಅವರೇ, ಈ ಮಧುಮೇಹ ರೋಗದ ಕೆಲವು ಎಚ್ಚರಿಕೆ ಚಿಹ್ನೆಗಳು ಯಾವ್ಯಾವುದು? ವಾರ್ನಿಂಗ್ ಸೈನ್ಸ್, ಫಸ್ಟ್ ಸೈನ್ಸ್ ಆಫ್ ಕಾಂಪ್ಲಿಕೇಶನ್ ಸೆಟ್ ಇನ್ ಆಗೋದಕ್ಕೆ ಮುಂಚೆ ಏನು ಫಸ್ಟ್ ಸೈನ್ಸ್ ನಾವು ನೋಡ್ಕೋಬೇಕು ಅಂದರೆ, ಅಕಸ್ಮಾತ್ ಕಣ್ಣು ಸರಿ ಕಾಣಿಸ್ತಾ ಇಲ್ಲ ಅಥವಾ ಬ್ಲ್ಯಾಕ್ ಸ್ಪಾಟ್ಸ್ ಬರ್ತಾ ಇದೆ, ನೀಟಾಗಿ ಕಾಣಿಸ್ತಾ ಇಲ್ಲ, ಎರಡೆರಡು ಕಾಣಿಸ್ತಾ ಇದೆ ಅಂತ ಟೈಮಲ್ಲಿ ಡಾಕ್ಟರ್ನ ಮೀಟ್ ಮಾಡಬೇಕು. ಅಥವಾ ಗಾಯಗಳಾಗ್ತಾ ಇದೆ ಬಟ್ ಕರೆಕ್ಟಾಗಿ ಮಾಯ್ತಾ ಇಲ್ಲ, ಬೇಗ ಮಾಯ್ತಾ ಇಲ್ಲ, ಅದನ್ನು ಅಬ್ಸರ್ವ್ ಮಾಡ್ಕೋಬೇಕು. ಜಾಸ್ತಿ ದೂರ ನಡೆದ್ರೆ ಶಾರ್ಟ್ನೆಸ್ ಆಫ್ ಬ್ರೆತ್ ಅಂದರೆ ಸರಿಯಾಗಿ ಉಸಿರಾಡೋಕ್ಕಾಗ್ತಾ ಇಲ್ಲ ಅಥವಾ ಚೆಸ್ಟ್ ಪೇಯ್ನ್ ಆ ಥರ ಬರ್ತಾ ಇದೆ ಅಂದರೆ ಹಾರ್ಟ್ ಡಾಕ್ಟರ್ ಹತ್ರ ಹೋಗಬೇಕು. ಕಿಡ್ನಿಯಿಂದ ಏನಾದರೂ ಸಮಸ್ಯೆಗಳು ಕಾಣಿಸ್ಕೊಂಡ್ರೆ ಸೆಟ್ ಸಿಂಪ್ಟಮ್ಸ್ ಬರೋದಕ್ಕೆ ಮುಂಚೆ 50% ಆಫ್ ದ ಕಿಡ್ನಿ ಡ್ಯಾಮೇಜ್ ಆಗೋಗಿರುತ್ತೆ. ಬಟ್ ಅಬ್ಸರ್ವ್ ಮಾಡ್ಕೊಳೋದಕ್ಕೆ ಮೈ ಕಾಲುಗಳು ಊತ ಬರೋದು, ಕಣ್ಣು ಸುತ್ತ ಊತ ಬರೋದು, ಅಥವಾ ಕಡಿಮೆ ಯೂರಿನ್ ಪಾಸ್ ಮಾಡ್ತಾ ಇದ್ದೀರಾ, ಆ ಥರ ಏನಾದರೂ ವಾರ್ನಿಂಗ್ ಸೈನ್ಸ್ಗಳು ನಿಮ್ಗೆ ಕಾಣಿಸ್ತಾ ಇದ್ರೆ ಫಸ್ಟ್ ಥಿಂಗ್ ಮೀಟ್ ಯುವರ್ ಡಾಕ್ಟರ್. ಓಕೆ ಡಾಕ್ಟರ್ ಸೈಯದ್ ಅವರೇ, ಇವಾಗ ಮಧುಮೇಹ ರೋಗ ಬರ್ತಾ ಇದೆ, ಒಂದಿಷ್ಟು ಚಿಹ್ನೆಗಳು ಗೊತ್ತಾಗ್ತಾ ಇದೆ, ಅಂಥ ಸಂದರ್ಭದಲ್ಲಿ ರೋಗಿ ಫಸ್ಟ್ ಏನು ಮಾಡಬೇಕು? ಐ ವಿಲ್ ಜಸ್ಟ್ ಕ್ಲಾರಿಫೈ ಲೈಕ್ ದಿಸ್. ಒಂದು 30 years ಬ್ಯಾಕ್ ನಾನು ಡಯಾಬಿಟಾಲಜಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಾಗ ಏನಾಗ್ತಾ ಇದೆ ಅಂದರೆ, ನಾನೇ ಪ್ಯಾಂಪ್ಲೆಟ್ಸ್ ಬರೀತಾ ಇದ್ದೆ ಜನರನ್ನ, ನಿಮಗೇನಾದರೂ ಈ ಸಮಸ್ಯೆಗಳು ಬರ್ತಾ ಇದೆಯಾ ಅಂತ ಹೇಳಿ. ಒಂದು 16-15 ಸಂಸ್ಥೆ ಬರೀತಾ ಇದ್ದೆ ನಾನು. ಎಕ್ಸಸ್ ಯೂರಿನ್ ಆಗೋದು, ಎಕ್ಸಸ್ ಥ್ರಸ್ಟು, ಬಾಯಾರಿಕೆ ಆಗೋದು, ಎಲ್ಲಾದರೂ ಇನ್ಫೆಕ್ಷನ್ ಆದರೆ ಬೇಗ ಕಡಿಮೆ ಆಗಿಲ್ದಂಗೆ, ಇಲ್ಲದಿದ್ದರೆ ಎಕ್ಸಸ್ ವೇಟ್ ಇನ್ಕ್ರೀಸ್ ಆಗೋದು, ಇಲ್ಲದಿದ್ದರೆ ಎಕ್ಸಸ್ ಸಡನ್ಲಿ ವೇಟ್ ಲಾಸ್ ಆಗೋದು, ಇಫ್ ಎ ಪ್ರೆಗ್ನೆಂಟ್ ಮದರ್ ಎಕ್ಸಸೈಸ್ಡ್ ಮಕ್ಕಳು ಜಾಸ್ತಿ ವೇಟ್ ಗೇನ್ ಆಗೋದು, ಮತ್ತು ಕಾಲಲ್ಲಿ ಪಾದ ಏನಾದರೂ ಪ್ರಾಬ್ಲಮ್ ಬರೋದು, ಇಲ್ಲದಿದ್ದರೆ ಅವಾಗವಾಗ ವಿಷನ್ ಚೇಂಜಸ್ ಆಗ್ತಾ ಇರೋದು, ಪವರು, ಇದೆಲ್ಲ ಏನಾದರೂ ಇದ್ದರೆ ನನ್ನ ಹತ್ರ ಬಂದು ಫ್ರೀ GRBS ಟೆಸ್ಟ್ ಮಾಡಿಸಿ ಅಂತ ಹೇಳ್ತಾ ಇದ್ವಿ ನಾವು. ಪ್ಯಾಂಪ್ಲೆಟ್ಸ್ ಹಾಕ್ತಾಯಿದ್ದೆ ನಾನೆಲ್ಲ ಚರ್ಚಲ್ಲಿ, ಟೆಂಪಲ್ಸಲ್ಲಿ, ಮಾಸ್ಕ್ಗಳಲ್ಲೆಲ್ಲ. ಈ ನಡುವೆ ನೋಡ್ಕೊಳ್ತಾ ಇದ್ದೀವಿ ಏನೂ ಈ ಪ್ರಾಬ್ಲಮ್ಸ್ ಇಲ್ಲ, ಸಡನ್ನಾಗಿ ಬ್ಲಡ್ ಶುಗರ್ ರೈಸ್ ಆಗಿದೆ. ಆಲ್ ದಟ್ ಐ ಕ್ಯಾನ್ ಟೆಲ್ ಯು, ಯು ನೀಡ್ ಓನ್ಲಿ ಇಂಡಿಯನ್ ಪಾಸ್ಪೋರ್ಟ್. is because every third Indian diabetic citizen after 40 years is becoming a diabetic. Obesity, stress, our lifestyle, ಇದೆಲ್ಲ ಸೇರಿಸ್ಬಿಟ್ಟು ಬೇಗ ಡಯಾಬಿಟಿಸ್ ಬರ್ತಾ ಇದೆ. ಇನ್ ಶಾರ್ಟ್, ದ ಲಾಸ್ಟ್ ಮೆಸೇಜ್ ಐ ವಾಂಟೆಡ್ ಟು ಪಾಸ್ ಆನ್ ಟು ಅವರ್ ಸುವರ್ಣ TV ನೋಡೋರನ್ನ ಏನಂದರೆ, ಟು ರಿಮೆಂಬರ್ 3 Ds, DDD ಆಲ್ಫಾಬೆಟ್ 3D ನೋಡಿಕೊಂಡ್ರೆ ನಾವು ಎಷ್ಟೋ ಪ್ರಿವೆನ್ಷನ್ ಮಾಡ್ಕೊಳ್ಳೋದು ಡಯಾಬಿಟಿಸ್ ಬಗ್ಗೆ. ಅದು ಯಾವುದಂದರೆ, ಫಸ್ಟ್ D ಈಸ್ ಡೈಲಿ ವಾಕಿಂಗ್. ನಮ್ಮ ಡೈಲಿ ವಾಕ್ ಮಾಡೋದು ನಾವೊಂದು ಲೈಫಲ್ಲಿ ಒಂದು ಪ್ರಿನ್ಸಿಪಲ್ ಆಗಿ ಹಾಕ್ಕೊಳ್ಬೇಕು ಟು ಪ್ರಿವೆಂಟ್ ಫ್ರಮ್ ಡಯಾಬಿಟಿಸ್. ಸೆಕೆಂಡ್ D ಈಸ್ ದಿ ಡಯಟ್. ಊಟದಲ್ಲಿ ನಾವು ಸ್ವಲ್ಪ ನೋಡಿಬಿಟ್ಟು, ಆ್ಯಸ್ ಮೇಡಮ್ ಸೆಡ್, ಕಾರ್ಬೋಹೈಡ್ರೇಟ್ ಎಷ್ಟಿರಬೇಕು, ಪ್ರೋಟೀನ್ ಎಷ್ಟಿರಬೇಕು, ಫೈಬರ್ ಎಷ್ಟಿರಬೇಕಂತ. ದೀಸ್ 2 Ds is called as the lifestyle modification, which constitutes 75% treatment of diabetes. The last D is the diet. After lifestyle, there is no alternate. You have to go for medicines, to an extent even insulin for that matter. Thank you. ಓಕೆ ಡಾಕ್ಟರ್, ಮಧುಮೇಹ ರೋಗವನ್ನು ಯಾವ ರೀತಿಯಾಗಿ ತಡೆಗಟ್ಟಬೇಕು, ಅದರ ಜೊತೆಗೆ ನಾವು ಯಾವ ರೀತಿ ಡಯಟ್ ಪ್ಲಾನನ್ನು ಮಾಡ್ಕೋಬೇಕು, ಎಲ್ಲ ಮಾಹಿತಿಯನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಕೊಟ್ಟಿದ್ದೀವಿ. ಇಷ್ಟೊತ್ತು ನಮಗೆ ಮಾಹಿತಿಯನ್ನು ನೀಡಿರುವಂಥ ಎಲ್ಲ ಡಾಕ್ಟರ್ಸ್ಗಳಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದಾಗಿತ್ತು ಇವತ್ತಿನ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.